ನಮಸ್ಕಾರ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ರಿವ್ಯೂಸ್. ಇವತ್ತು ನಾವು ಮಾತಾಡ್ತಿರೋ ಸಿನಿಮಾ ಆಲ್ಫಾ. ಹೊಸ ಹೀರೋ, ಹೊಸ ಟೀಮ್, ಆದ್ರೆ ಟೈಟಲ್ ಮಾತ್ರ ಸಖತ್ ಪವರ್ಫುಲ್ ಆಗಿದೆ. ಟ್ರೇಲರ್ ನೋಡಿದಾಗ ಇದೊಂದು ಸಾಧಾರಣ ಆಕ್ಷನ್ ಸಿನಿಮಾ ಅನ್ಕೊಂಡಿದ್ವಿ, ಆದ್ರೆ ಥಿಯೇಟರ್ಗೆ ಹೋಗಿ ನೋಡಿದ ಮೇಲೆ ಅನ್ಸಿದ್ದು ಬೇರೆನೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಈ ಸಿನಿಮಾ ಒಂದು ಪಕ್ಕಾ ಆಕ್ಷನ್ ಫೀಸ್ಟ್. ಹಾಗಾದ್ರೆ ಈ ಸಿನಿಮಾ ಹೇಗಿದೆ? ಹೊಸಬರ ಪ್ರಯತ್ನ ಗೆದ್ದಿದ್ಯಾ? ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ಮೊದಲಿಗೆ ಪ್ಲಾಟ್ ಬಗ್ಗೆ ಸಿಂಪಲ್ ಆಗಿ ಹೇಳ್ತೀನಿ, ಯಾವುದೇ ಸ್ಪಾಯ್ಲರ್ಸ್ ಇಲ್ಲ, ಡೋಂಟ್ ವರಿ. ಆಲ್ಫಾ ಕಥೆ ನಿಂತಿರೋದು ಮೂವರು ತಂದೆಯರು ಮತ್ತು ಅವರ ಮಕ್ಕಳ ಸುತ್ತ. ಇದೊಂದು ರಿವೆಂಜ್ ಡ್ರಾಮಾ. ಒಂದು ಕಡೆ ಇಮೋಷನಲ್ ತಂದೆ ಮಕ್ಕಳ ಸೆಂಟಿಮೆಂಟ್ ಇದ್ರೆ, ಇನ್ನೊಂದು ಕಡೆ ಹೈ ವೋಲ್ಟೇಜ್ ಕ್ರೈಮ್ ಥ್ರಿಲ್ಲರ್ ಎಲಿಮೆಂಟ್ಸ್ ಇದೆ. ನಾಯಕ ಹೇಮಂತ್ ಕುಮಾರ್ ಅವರು ಒಂದು ಮಿಷನ್ ಮೇಲಿರ್ತಾರೆ. ಆ ಮಿಷನ್ ಏನು, ಈ ಮೂರು ಫ್ಯಾಮಿಲಿಗಳ ಮಧ್ಯೆ ಇರೋ ಲಿಂಕ್ ಏನು ಅನ್ನೋದೇ ಸಿನಿಮಾದ ಒನ್ ಲೈನ್ ಸ್ಟೋರಿ. ಡೈರೆಕ್ಟರ್ ವಿಜಯ್ ಅನ್ನವರು ಒಂದು ಆಕ್ಷನ್ ಕಥೆಗೆ ತಂದೆ ಮಕ್ಕಳ ಸೆಂಟಿಮೆಂಟ್ ಲಿಂಕ್ ಮಾಡಿ ಹೊಸ ರೀತಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಈಗ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋಣ. ಫಸ್ಟ್ ಮಾತಾಡಬೇಕಿರೋದು ಹೀರೋ ಹೇಮಂತ್ ಕುಮಾರ್ ಬಗ್ಗೆ. ಇವರು ಮಾರ್ಷಲ್ ಆರ್ಟ್ಸ್ ಟ್ರೈನ್ಡ್ ಅಂತೆ ಕೇಳಿದ್ವಿ, ಅದು ಸ್ಕ್ರೀನ್ ಮೇಲೆ ಎದ್ದು ಕಾಣುತ್ತೆ. ಇವರಿಗೆ ಇದು ಡೆಬ್ಯೂ ಸಿನಿಮಾ ಅಂದ್ರೆ ಯಾರು ನಂಬಲ್ಲ ಗುರು. ಫೈಟ್ ಸೀನ್ಸ್ಗಳಲ್ಲಿ ಇವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಫ್ಲೆಕ್ಸಿಬಿಲಿಟಿ ನೆಕ್ಸ್ಟ್ ಲೆವೆಲ್. ಡೈಲಾಗ್ ಡೆಲಿವರಿಯಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು ಅನ್ನಿಸ್ತು, ಆದರೆ ಆಕ್ಷನ್ನಲ್ಲಿ ಮಾತ್ರ ಫುಲ್ ಮಾರ್ಕ್ಸ್. ಇನ್ನು ಹೀರೋಯಿನ್ ಗೋಪಿಕಾ ಸುರೇಶ್ ಅವರು ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬರೀ ಗ್ಲಾಮರ್ ಗೊಂಬೆ ಆಗಿರದೆ ಕಥೆಯಲ್ಲಿ ಅವರಿಗೊಂದು ಸ್ಟ್ರಾಂಗ್ ರೋಲ್ ಇದೆ. ಇನ್ನೊಬ್ಬರು ನಾಯಕಿ ಅಯಾನಾ ಅವರು ಲವ್ ಇಂಟ್ರೆಸ್ಟ್ ಆಗಿ ಕ್ಯೂಟ್ ಆಗಿ ಕಾಣಿಸ್ತಾರೆ. ಸಿನಿಮಾದ ಮೇನ್ ಪಿಲ್ಲರ್ಸ್ ಅಂದ್ರೆ ನಮ್ಮ ಸೀನಿಯರ್ಸು ಅಚ್ಯುತ್ ಕುಮಾರ್, ಅವಿನಾಶ್ ಮತ್ತು ರಮೇಶ್ ಇಂದಿರಾ ಅವರು. ಇವರ ಅನುಭವ ಸ್ಕ್ರೀನ್ ಮೇಲೆ ಮ್ಯಾಜಿಕ್ ಮಾಡಿದೆ. ಎಸ್ಪೆಷಲಿ ಅಚ್ಯುತ್ ಕುಮಾರ್ ಅವರ ಇಮೋಷನಲ್ ಸೀನ್ಸ್ ಹಾರ್ಟ್ ಟಚಿಂಗ್ ಆಗಿದೆ. ಬಿಗ್ ಬಾಸ್ ಖ್ಯಾತಿಯ ಕಾರ್ತಿಕ್ ಮಹೇಶ್ ಗೆಸ್ಟ್ ರೋಲ್ನಲ್ಲಿ ಬಂದು ಸರ್ಪ್ರೈಸ್ ಕೊಡ್ತಾರೆ. ಟೆಕ್ನಿಕಲ್ ಆಗಿ ಸಿನಿಮಾ ಹೇಗಿದೆ? ನಂಬರ್ 1 ಪ್ಲಸ್ ಪಾಯಿಂಟ್ ಆಕ್ಷನ್ ಕೊರಿಯೋಗ್ರಫಿ. ಇದು ರೆಗ್ಯುಲರ್ ಹಗ್ಗ ಜಗ್ಗಾಡೋ ಫೈಟ್ಸ್ ಅಲ್ಲ, ಪಕ್ಕಾ ರಿಯಲಿಸ್ಟಿಕ್ ಮಾರ್ಷಲ್ ಆರ್ಟ್ ಸ್ಟೈಲ್. ಮಾಸ್ ಆಡಿಯನ್ಸ್ಗೆ ಹಬ್ಬ ಅಂತಾನೆ ಹೇಳ್ಬೋದು. ಎರಡನೇದು ಮ್ಯೂಸಿಕ್. ಅನೂಪ್ ಸೀಲಿನ್ ಅವರ ಬಿಜಿಎಂ ಬಗ್ಗೆ ಹೇಳೋದೇ ಬೇಡ, ಯಾವಾಗ್ಲೂ ಟಾಪ್ ಕ್ಲಾಸ್ ಇರುತ್ತೆ. ಇಲ್ಲೂ ಅಷ್ಟೇ, ಥ್ರಿಲ್ಲರ್ ಸೀನ್ಸ್ಗಳಲ್ಲಿ ಸೌಂಡ್ ಡಿಸೈನ್ ಸಖತ್ತಾಗಿದೆ. ಕಾರ್ತಿಕ್ ಅವರ ಸಿನಿಮಾಟೋಗ್ರಫಿ ಡಾರ್ಕ್ ಶೇಡ್ಸ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದೆ. ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ತುಂಬಾ ಫಾಸ್ಟ್ ಆಗಿದೆ, ಎಲ್ಲೂ ಬೋರ್ ಹೊಡ್ಸಲ್ಲ. ಡೈರೆಕ್ಟರ್ ವಿಜಯ್ ಅವರು ಹೊಸಬರ ಜೊತೆ ಇಷ್ಟು ದೊಡ್ಡ ಸ್ಕೇಲ್ ಸಿನಿಮಾ ಹ್ಯಾಂಡಲ್ ಮಾಡಿರೋದು ಗ್ರೇಟ್. ಎಲ್ಲ ಓಕೆ, ಆದ್ರೆ ಮೈನಸ್ ಪಾಯಿಂಟ್ಸ್ ಇಲ್ವಾ? ಖಂಡಿತ ಇದೆ. ಮೇನ್ ಕಂಪ್ಲೇಂಟ್ ಅಂದ್ರೆ ಸೆಕೆಂಡ್ ಹಾಫ್ನಲ್ಲೇ ಬರೋ ಸ್ವಲ್ಪ ಲ್ಯಾಗ್. ಕಥೆ ಕ್ರೈಮಿಂದ ಪೂರ್ತಿ ಫ್ಯಾಮಿಲಿ ಸೆಂಟಿಮೆಂಟ್ಗೆ ಶಿಫ್ಟ್ ಆದಾಗ ಪೇಸ್ ಸ್ವಲ್ಪ ಡ್ರಾಪ್ ಆಗುತ್ತೆ. ಕೆಲವೊಂದು ಕಡೆ ಲಾಜಿಕ್ ಮಿಸ್ ಹೊಡೆಯುತ್ತೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಸೀನ್ಸ್ಗಳು ಇನ್ನೂ ಸ್ವಲ್ಪ ಇಂಟೆಲಿಜೆಂಟ್ ಆಗಿ ಇರಬಹುದಿತ್ತು ಅಂತ ನನ್ನ ಅಭಿಪ್ರಾಯ. ಹಾಗೆ ವಿಲನ್ ಕ್ಯಾರೆಕ್ಟರ್ ಬಿಲ್ಡಪ್ ಕೊಟ್ಟಷ್ಟು ಸ್ಟ್ರಾಂಗ್ ಆಗಿ ಕ್ಲೈಮ್ಯಾಕ್ಸ್ನಲ್ಲಿ ನಿಲ್ಲಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಡಿಟಿಂಗ್ ಟೇಬಲ್ ಮೇಲೆ ಇನ್ನೊಂದು 10 ನಿಮಿಷ ಟ್ರಿಮ್ ಮಾಡಿದಿದ್ರೆ ಸಿನಿಮಾ ಇನ್ನೂ ಗ್ರಿಪ್ಪಿಂಗ್ ಆಗಿರ್ತಿತ್ತು. ಕೊನೆಯದಾಗಿ ಒಂದು ಡಿಸ್ಕ್ಲೇಮರ್, ಇದು ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ. ಸೊ ಆಲ್ಫಾ ಸಿನಿಮಾ ನೋಡ್ಬೋದಾ? ಖಂಡಿತ ನೋಡ್ಬೋದು. ನೀವು ಆಕ್ಷನ್ ಲವರ್ ಆಗಿದ್ರೆ, ಮಾರ್ಷಲ್ ಆರ್ಟ್ಸ್ ಇಷ್ಟಪಡೋರಾದ್ರೆ ಈ ಸಿನಿಮಾ ನಿಮಗಾಗಿಯೇ ಮಾಡಿರೋ ಹಾಗಿದೆ. ಇದು ಹೊಸಬರ ಸಿನಿಮಾ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೆ ವರ್ತ್ ಇದೆ. ಚಿಕ್ಕ ಪುಟ್ಟ ತಪ್ಪುಗಳನ್ನ ಬಿಟ್ರೆ ಇದೊಂದು ಪ್ರಾಮಿಸಿಂಗ್ ಡೆಬ್ಯೂ. ನನ್ನ ಕಡೆಯಿಂದ ಆಲ್ಫಾ ಸಿನಿಮಾ ಒಂದು ಆವ್ರೇಜ್ ವಾಚ್ ಟು ಅಬವ್ ಆವ್ರೇಜ್ ಎಕ್ಸ್ಪೀರಿಯನ್ಸ್ ಕೊಡ್ತು. ನೀವು ಸಿನಿಮಾ ನೋಡಿದ್ರೆ ನಿಮಗೇನನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೇಮಂತ್ ಅವರ ಫೈಟ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮರೀದೇ ಕೆಳಗಡೆ ಟೈಪ್ ಮಾಡಿ. ಇದೇ ರೀತಿ ಜೆನ್ಯೂನ್ ರಿವ್ಯೂಸ್ಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬೈ.